ನಮಸ್ಕಾರ. ನಾನು ಮಹೇಶ್ ಪತ್ತಾರ್ ದೋರನಹಳ್ಳಿ. ಪ್ರೀತಿಯ ಕನ್ನಡ ಮನಸ್ಸುಗಳೇ, ಇವತ್ತು ನಾನು ಒಂದು ಕವನ ಸಂಕಲನ ಪರಿಚಯ ಮಾಡ್ತಾ ಇದ್ದೀನಿ. ನಮ್ಮ ಸಗರ ನಾಡಿನ ಶಹಾಪುರದ ಪ್ರಬುದ್ಧ ಚಿಂತಕರು, ಶಿಕ್ಷಕರು, ಲೇಖಕರು, ಕವಿಗಳು CS ಭೀಮರಾಯ್ ಸರ್ ಅವರ ಒಂದು ಕವನ ಸಂಕಲನ ನೆಲದ ಮಗನ ಹಾಡು. ಈ ಕವನ ಸಂಕಲನದ ಕುರಿತು ಒಂದು ಸಣ್ಣ ಕಿರು ಪರಿಚಯವನ್ನು ನಾನು ಮಾಡ್ತಾ ಇದ್ದೀನಿ. ನಮ್ಮ CS ಭೀಮರಾಯ್ ಸರ್ ಅವರ ಈ ನೆಲದ ಮಗನ ಹಾಡು ಕವನ ಸಂಕಲನ 2013ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ವತಿಯಿಂದ ಧನಸಹಾಯ ಪಡೆದ ಕೃತಿಯಾಗಿದೆ. ಬಹುಶಃ ಕವಿಗಳಾಗಿರ್ತಕ್ಕಂಥ ನಮ್ಮ CS ಭೀಮರಾಯ್ ಸರ್ ಅವರು ಈ ಕವನ ಸಂಕಲನಕ್ಕೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಶೀರ್ಷಿಕೆ ನೀಡಿದ್ದಾರೆ, ನೆಲದ ಮಗನ ಹಾಡು. ದಯವಿಟ್ಟು ಈ ಕವನ ಸಂಕಲನ ಒಮ್ಮೆ ಓದಿ. ಇಲ್ಲಿ ನಮ್ಮ ಕವಿಗಳು ಅಂದ್ರೆ ಈ ಕವನ ಸಂಕಲನವನ್ನ ಬಹಳ ಅರ್ಪಣೆ ಮಾಡಿರ್ತಕ್ಕಂಥ ಒಂದು ರೀತಿ, ಆ ಶೈಲಿ ಬಹಳ ಇಷ್ಟ ಆಯಿತು. ಈ ಕೃತಿಯನ್ನು ಯಾರಿಗೆ ಅರ್ಪಣೆ ಮಾಡಿದರಂದ್ರೆ, ಬಿಸಿಲು ಮಳೆ ಚಳಿಗೆ ಮೈ ಒಡ್ಡಿ ದುಡಿಯುವ ಭೂಮಿ ತಾಯಿಯ ಚೊಚ್ಚಲ ಮಕ್ಕಳಿಗೆ, ಹುಲ್ಲು ತಡಿಕೆ ಜೋಪಡಿಗಳಲ್ಲಿ ಹುಟ್ಟಿ ಬೆವರನ್ನೇ ನಂಬಿ ಬದುಕುವ ಶ್ರಮಿಕರಿಗೆ ಈ ಕೃತಿ ಅರ್ಪಣೆ ಮಾಡಿದ್ದಾರೆ. ಆ ಕವಿಯ ಹೃದಯ ಮತ್ತು ದೂರದೃಷ್ಟಿಯ ವೈಶಾಲ್ಯತೆಗೆ ನಮ್ಮದೊಂದು ನಮನ. ಸೊ ಇಲ್ಲಿ ಈ ಕವನ ಸಂಕಲನಕ್ಕೆ ಬಹಳ ವಿಶೇಷವಾಗಿ ಮುನ್ನುಡಿಯನ್ನ ನಮ್ಮ ಭಾಗದ ಲೇಖಕರಾಗಿರ್ತಕ್ಕಂಥವರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರುವಂಥ ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಅವರು ಕೂಡ ಬಹಳ ಅರ್ಥಪೂರ್ಣವಾಗಿ ಮುನ್ನುಡಿಯನ್ನು ಬರೆದಿದ್ದಾರೆ. ಆ ಮುನ್ನುಡಿಯನ್ನು ಕೂಡ ಓದಲೇಬೇಕು, ಅಂತಹ ಮುನ್ನುಡಿ. ನಂತರ ಈ ಒಂದು ಕವನ ಸಂಕಲನದಲ್ಲಿ ಬಹಳಷ್ಟು ಕವಿತೆಗಳಿವೆ. ಒಟ್ಟು ಈ ಕವನ ಸಂಕಲನದಲ್ಲಿ 54 ಕವಿತೆಗಳಿವೆ. ಒಂದೊಂದು ಕವಿತೆ ಪ್ರಸ್ತುತ ದಿನಮಾನಗಳಲ್ಲಿ ನಡೆಯುವಂತಹ ಘಟನೆಗಳ ಕುರಿತು ಆ ಕವಿತೆಗಳು ಒಳಗೊಂಡಿವೆ. ಮಾತನಾಡಬೇಕು ನಾನೀಗ ಮಾತನಾಡಬೇಕೆನ್ನುವ ಕವಿತೆ ಬಹಳ ಸೊಗಸಾಗಿ ಪ್ರಥಮದಲ್ಲಿ ಅವರು ಬರೆದಿದ್ದಾರೆ. ಮಾತನಾಡಬೇಕು ನಾನೀಗ ಮಾತನಾಡಬೇಕು ನೊಂದ ಜೀವಿಗಳ ಧ್ವನಿಗಾಗಿ. ಇವತ್ತು ನಮ್ಮ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರು, ನೋವಿನಲ್ಲಿ ಬೆಂದವರು, ಅಂಥವರ ಪರವಾಗಿ ನಾನು ಮಾತನಾಡಬೇಕು ಅಂತಕ್ಕಂಥ ಕವಿಯ ಈ ಪರಿಕಲ್ಪನೆ ಈ ಕವಿತೆಗಳಲ್ಲಿ ಅಡಕವಾಗಿವೆ. ಹುಲ್ಲು ತಡಿಕೆ ಜೋಪಡಿಯೋಳು ಹುಟ್ಟಿ ಕಲ್ಲನೆಬ್ಬುವ ಕುಲದ ನಕ್ಷತ್ರಗಳಿಗಾಗಿ, ಕಲ್ಲು ಮಣ್ಣು ಇಟ್ಟಿಗೆ ಹೊತ್ತು ಜೀತವಗೈದು ಬೆವರಿನ ಹನಿಗಳಿಗಾಗಿ. ಇವತ್ತಿನ ಸಮಾಜದಲ್ಲಿ ಏನು ಜೀತಗಳಾಗಿ ದುಡಿತಕ್ಕಂಥ ಅನೇಕ ಬದುಕಿನ ಜೀವನ ಶೈಲಿ ಕುರಿತು ಈ ಕವಿತೆಯಲ್ಲಿ ಅವರು ಕಟ್ಟಿ ಹಿಡಿದಿದ್ದಾರೆ. ಹಸಿದವರ ಒಡಲಿಗೆ ತುಂಬಿಸುವ ಇಡೀ ಅನ್ನದ ಅಗುಳಿಗಾಗಿ, ಹಳ್ಳಿ ಪಟ್ಟಣಗಳಲ್ಲಿನ ಗೌಡರ ಹೊಲಸು ಹೊತ್ತವರ ಹಸಿ ನೆತ್ತಿಗಳಿಗಾಗಿ. ನಮ್ಮ ಇವತ್ತಿಗೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಜೀತದಾಳು ಅಂತಕ್ಕಂಥ ಪದ್ಧತಿ ಇವತ್ತು ದೊಡ್ಡ ಮೇಲ್ವರ್ಗದವರ ಸೇವೆ ಮಾಡ್ತಕ್ಕಂಥ ಕೆಳವರ್ಗದವರ ಒಂದು ಸ್ಥಿತಿ ಚಿಂತಾಜನಕವಾಗಿದೆ. ಅಂಥವರ ಒಂದು ಶೋಚನೀಯ ಸ್ಥಿತಿ ಕೂಡ ಈ ಕವಿತೆಯಲ್ಲಿ ನಾವು ಕಾಣಬಹುದು. ಸೊ ಹೀಗೆ ಅನೇಕ ಕವಿತೆಗಳಲ್ಲಿ ಒಂದೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಸಂದೇಶವನ್ನ ಕಟ್ಟಿರ್ತಕ್ಕಂಥ CS ಭೀಮರಾಯ್ ಸರ್ ಅವರ ಒಂದು ಈ ಕವನ ಸಂಕಲನ ನಿಜಕ್ಕೂ ಮಾದರಿಯಾಗಿದೆ. ಪ್ರತಿಯೊಬ್ಬರು ಓದಲೇಬೇಕಾಗಿರ್ತಕ್ಕಂಥ ಕವನ ಸಂಕಲನ. ನನಗೆ ಬಹಳ ಇಷ್ಟವಾದಂಥ ಒಂದು ಕವಿತೆ ಇಲ್ಲಿ ನಾವು ನೋಡ್ತಿರಬಹುದು. ಇವತ್ತಿನ ಪ್ರಸ್ತುತ ಸಮಾಜಕ್ಕೆ ಒಂದು ಸಂಬಂಧಿಸಿದ ಕವಿತೆ. ಅದು ಕವಿತೆಯ ಶೀರ್ಷಿಕೆ ನೋಡಿ. ಕವಿತೆಯ ಶೀರ್ಷಿಕೆ ಅಳುವುದಾದರೆ ಅತ್ತು ಬಿಡು, ಅಳುವುದಾದರೆ ಅತ್ತು ಬಿಡು ಗೆಳತಿ, ಬಚ್ಚಿಟ್ಟು ಕೊರಗಬೇಡ. ಕೆಂಪು ದೀಪದ ಬೀದಿಯೊಳಗೆ ನಿನ್ನ ಮೇಲಿನ ಅತ್ಯಾಚಾರಕ್ಕೆ ಕೊನೆಯಿಲ್ಲ. ಗಾಯಗಳು ನರಳುವುದಿಲ್ಲ, ನಿನ್ನದ ಗಾಯಗಳು ಹಾಡು ಶೋಷಣೆಗೆ ಸಾವಿಲ್ಲ. ಅಳುವುದಾದರೆ ಹತ್ತು ಬಿಡು ಗೆಳತಿ, ಬಚ್ಚಿಟ್ಟು ಕೊರಗಬೇಡ. ಕೆಂಪು ದೀಪದ ಬೀದಿಯೊಳಗೆ ನಿನ್ನ ಮೇಲಿನ ಅತ್ಯಾಚಾರಕ್ಕೆ ಕೊನೆಯಿಲ್ಲ. ಇವತ್ತಿನ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತಿನ ಅನೇಕ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವೆ, ಅತ್ಯಾಚಾರಗಳಾಗ್ತವೆ. ಹಗಲಲ್ಲೇ ಯುವತಿಯರನ್ನ ಕೊಂದು ಅತ್ಯಾಚಾರವನ್ನ ಮಾಡಿ ವಿಚಿತ್ರವಾಗಿರ್ತಕ್ಕಂಥ ಹಿಂಸೆಯನ್ನು ಕೊಡ್ತಕ್ಕಂಥ ವಿಕೃತ ಮನಸ್ಸುಗಳ ವಿರುದ್ಧ ಇಲ್ಲಿ ಕವಿ ಕೆಂಡ ಕಾರಿದ್ದಾನೆ, ಆಕ್ರೋಶ ವ್ಯಕ್ತಪಡಿಸಿದ್ದಾನೆ.
ಗಾಯಗಳು ನರಳುವುದಿಲ್ಲ, ನಿನ್ನದು ಗಾಯಗಳ ಹಾಡು, ಶೋಷಣೆಗೆ ಸಾವಿಲ್ಲ. ಇವತ್ತಿನ ಸರ್ಕಾರ, ಇವತ್ತಿನ ಸಮಾಜ ಆ ನೊಂದಂತ ಮಹಿಳೆಗೆ ಇವತ್ತು ನ್ಯಾಯವನ್ನ ದೊರಕಿಸಿಕೊಡಬೇಕಾಗಿರ್ತಕ್ಕಂಥ ಪ್ರಸಂಗಗಳು ಬಹಳ ದೂರ ಆಗ್ತಾ ಇದ್ದಾವೆ. ಇವತ್ತು ಜಗದ ಸಾವಿರ ಹಸಿದ ಕಣ್ಣುಗಳಲ್ಲಿ ಅನಾವರಣಗೊಳ್ಳುತ್ತಿದೆ ವಿಶ್ವ ಸುಂದರಿಯಾಗಿ. ನಡೆಯುತ್ತಿವೆ ಕುಣಿಯುತ್ತೆ ಮಾದಕ ಮೋದಕವಾಗುತ್ತಾ ವಿಶ್ವ ಕಂಪನಿಗಳ ಮಾರ್ಕೆಟ್ಟಿನ ಷೇರುಗಳಾಗಿ. ಇವತ್ತಿನ ಮಹಿಳೆಯರ ಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ, ಇವತ್ತು ಜಗತ್ತಿನಲ್ಲೇ ಸಾವಿರ ಹಸಿದ ಕಣ್ಣುಗಳಲ್ಲಿ ಇವತ್ತು ನಮ್ಮ ಮಹಿಳೆಯರಿಗೆ ಮಾಡುವುದಕ್ಕೆ ಉದ್ಯೋಗ ಇಲ್ಲದಂತಹ ಸಂದರ್ಭದಲ್ಲಿ ಅವರ ಹಸಿದ ಹೊಟ್ಟೆಗಾಗಿ ಏನೆಲ್ಲ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಪ್ರಸಂಗಗಳು ಕೂಡ ಇಲ್ಲಿ ಕಾಣ್ತಾ ಇದ್ದಾವೆ. ಅವರು ಒಂದು ವಿಶ್ವ ಸುಂದರಿಯಾಗಿರ್ತಕ್ಕಂಥ ಒಂದು ವೇಷೆಯನ್ನು ಧರಿಸ್ತಾ ಇದ್ದಾರೆ. ಅವಳು ನಡೀತಾ ಇದ್ದಾಳೆ, ಕುಣಿತಾ ಇದ್ದಾಳೆ, ಮೋದಕವಾಗ್ತಾ ಇದ್ದಾಳೆ, ವಿಶ್ವ ಕಂಪನಿಗಳ ಮಾರ್ಕೆಟ್ಟಿಗೆ ಷೇರುಗಳಾಗಿ. ಜಾಗತೀಕರಣದ ನಾಗರನ ನಾಲಿಗೆಯ ನೆರಳಲ್ಲಿ ನಮ್ಮ ನಾಗರಿಕತೆಗಳು ಕಾಲು ಚಾಚುತ್ತಿರುವಾಗ ಪೂರ್ವ ಯಾವುದೋ ಪಶ್ಚಿಮ ಯಾವುದೋ ಅರಿಯದೆ ಬಿಕಾರಿಯಾಗುತ್ತಿ ಜಗತ್ತಿನ ಸಂತೆ ಕಟ್ಟೆಯಲ್ಲಿ. ಇವತ್ತಿನ ವಾಸ್ತವದ ಜಗತ್ತಿನಲ್ಲಿ ಜಾಗತೀಕರಣದ ನಾಗರನ ನಾಲಿಗೆಯಲ್ಲಿ ಮಹಿಳೆಯರ ಬದುಕು ಎಷ್ಟೊಂದು ಹೀನಾಯವಾಗಿರ್ತಕ್ಕಂಥ ಸ್ಥಿತಿಗೆ ತಲುಪಿದೆ. ನಮ್ಮ ನಾಗರಿಕತೆಗಳು ಇವತ್ತು ಕಾಲು ಚಾಚಿಕೊಂಡು ಜಗದಗಲ ಇವತ್ತು ಕುಣಿದಾಡ್ತಾ ಇದೆ. ಇಲ್ಲಿ ನಮಗೆ ಪೂರ್ವ ಯಾವುದು ಪಶ್ಚಿಮ ಯಾವುದು ಅಂತಕ್ಕಂಥದ್ದು ಕೂಡ ಅರಿವಿಲ್ಲದೆ ಭ್ರಮೆಯ ಲೋಕದಲ್ಲಿ ಅವಳು ಮಹಿಳೆ ಅಂದ್ರೆ ಅವಳು ಯಾವ ಸ್ಥಿತಿಗೆ ಹೋಗ್ತಾಳೋ ಗೊತ್ತಿಲ್ಲ, ಭಿಕಾರಿ ಆಗ್ತಾಳೋ, ಜಗತ್ತಿನ ಸಂತೆಯಲ್ಲಿ ಕಟ್ಟೆಯಲ್ಲಿ ಅವಳು ಯಾವುದೊಂದು ವಸ್ತು ಆಗ್ತಾಳೋ ಗೊತ್ತಿಲ್ಲ. ಆದರೂ ಇವತ್ತು ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದು ಬಹಳ ಮರೆಯಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರ ಕುರಿತು ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಅಳುವುದಾದರೆ 10 ಬಿಡು ಗೆಳತಿ, ಈ ಕವನ ಎಲ್ಲರೂ ಓದಲೇಬೇಕು. ಇವತ್ತಿನ ನಡೆಯುವಂಥ ಘಟನೆಗಳನ್ನು ಕುರಿತು ಈ ಕವಿತೆಯಲ್ಲಿ ಅನೇಕ ಅಂಶಗಳನ್ನು ಬರೆದಿದ್ದಾರೆ. ಬುದ್ಧನನ್ನು ನೆನೆಯುತ್ತಾ, ಅಂಬೇಡ್ಕರನ್ನು ನೆನೆಯುತ್ತಾ, ಹೀಗೆ ನಾನಾ ರೀತಿಯ ಕವಿತೆಗಳು ಒಳಗೊಂಡಿವೆ. ನಮ್ಮ ನೆಲದ ಮಗನ ಹಾಡಿನಲ್ಲಿ ಅದೆಷ್ಟು ಸುಂದರವಾಗಿರ್ತಕ್ಕಂಥ ಕವಿತೆಗಳು. ನಮ್ಮ ಶಹಾಪುರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಡಾಕ್ಟರ್ ರವೀಂದ್ರನಾಥ್ ಹೊಸ್ಮನಿ ಸರ್ ಅವರ ಕುರಿತು ಅವರು ಕವನ ಸಂಕಲನದಲ್ಲಿ ಒಂದು ಕವಿತೆ ಬರೆದಿದ್ದಾರೆ. ಡಾಕ್ಟರ್ ರವೀಂದ್ರನಾಥ್ ಹೊಸ್ಮನಿ ಸರ್ ಅವರು ಕೂಡ ನನ್ನ ಗುರುಗಳು ಕೂಡ ಹೌದು. ಹೆಸರಿಗೆ ತಕ್ಕಂತೆ ಉಸಿರಾಡುತ್ತಾ ಹೊಂಬೆಳಕ ಅರಿಸಿದವನು, ಬದುಕು ಬೋಧನೆಯ ನಡುವೆ ಕೊಂಡಿ ಬೆಸೆದು ಹೋರಾಡಿದವನು ಇವರು ಡಾಕ್ಟರ್ ರವೀಂದ್ರನಾಥ್ ಹೊಸ್ಮನಿಯವರು. ರಾಜಿ ಮಾಡಿಕೊಳ್ಳದ ಮನೋಭಾವ, ಹದವರಿತು ಮಿದು ಮಾತು, ಸರಳ ಸಜ್ಜನಿಕೆಯ ರುಜು ಮಾತು ರವೀಂದ್ರನ ಮಾತು. ಹೀಗೆ ಡಾಕ್ಟರ್ ರವೀಂದ್ರನಾಥ್ ಹೊಸ್ಮನಿ ಸರ್ ಅವರ ಕುರಿತು ಬಹಳ ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಹಾಳು ಬಿದ್ದ ದೇಗುಲಕ್ಕೆ ನೆಲಮುಗಿಲು ಕೂಡಿಸುವ ಕನಸು ಕಂಡವನು, ಬಿರುಕು ಬಿಟ್ಟು ಎದೆಯೊಳಗೆ ಹೃದಯ ಸಂವಾದ ನಡೆಸಿದವನು, ಪ್ರಗತಿಪರ ಚಿಂತಕರಾಗಿರುವ ಶಹಾಪುರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಡಾಕ್ಟರ್ ರವೀಂದ್ರನಾಥ್ ಹೊಸ್ಮನಿ ಸರ್ ಅವರ ಒಂದು ವಿಚಾರಗಳು, ಅವರ ಸೇವೆ, ಅವರ ಉಪನ್ಯಾಸಕ ವೃತ್ತಿ ಇವತ್ತಿನ ನಮ್ಮ ತಲೆಮಾರಿಗೆ ನಿಜಕ್ಕೂ ಮಾದರಿಯಾಗಿದೆ ಅಂತ ಕವಿತೆಯನ್ನು ಕೂಡ ಇಲ್ಲಿ ಒಳಗೊಂಡಿದೆ. ಹೀಗೆ ಇನ್ನೊಂದು ನಮ್ಮ ಇವತ್ತಿನ ದಿನಮಾನಗಳಲ್ಲಿ ವಿಶ್ವವಿದ್ಯಾಲಯಗಳು ಯಾವ ರೀತಿ ಹದಗೆಡ್ತಾ ಇದ್ದೇವೆ, ಇವತ್ತಿನ ಸ್ಥಿತಿಗತಿ ವಿಶ್ವವಿದ್ಯಾಲಯದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಕವನದ ಶೀರ್ಷಿಕೆ ವಿಶ್ವವಿದ್ಯಾಲಯ. ಈಗೀಗ ಈ ವಿಶ್ವವಿದ್ಯಾಲಯದಲ್ಲಿ ವಿಶ್ವಾಸ ಉಳಿದಿರುವುದಿಲ್ಲ, ಸಂಶೋಧನೆ ನಡೆಯುವುದಿಲ್ಲ, ಉಪನ್ಯಾಸ ಜರುಗುವುದಿಲ್ಲ. ಹೌದು, ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಡಿಗ್ರಿ ಕಾಲೇಜುಗಳಲ್ಲಿ ಒಂದಿಷ್ಟು ಉಪನ್ಯಾಸಕರ ಕೊರತೆ ಇದೆ. ಅಲ್ಲಿ ವಿಶ್ವಾಸ ಕೂಡ ಇವತ್ತು ಕಡಿಮೆ ಆಗ್ತಕ್ಕಂಥ ಭಾಸ ಆಗ್ತಾ ಇದೆ. ಅಂತ ಒಂದು ವೇದನೆಯ ಕುರಿತು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ವಿಶ್ವವಿದ್ಯಾಲಯಗಳು ಯಾವ ರೀತಿ ಆಡಳಿತ ವ್ಯವಸ್ಥೆ ಕುಂಠಿತಗೊಳ್ತಾ ಇದೆ ಅನ್ನೋದಕ್ಕೆ ಈ ಒಂದು ಕವಿತೆ ಸಾಕ್ಷಿಯಾಗಿದೆ. ಈಗೀಗ ಈ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಬೋಧಿಸುವುದಿಲ್ಲ, ವಿದ್ಯಾರ್ಥಿಗಳು ಓದುವುದಿಲ್ಲ, ಪರೀಕ್ಷೆ ನಡೆಯುವುದಿಲ್ಲ. ಯಾಕಂದ್ರೆ ಮೊದಲಿನಂತೆ ಗುರುಗಳಿಗೆ ಗೌರವ ಕೊಡ್ತಕ್ಕಂಥ ವಿದ್ಯಾರ್ಥಿ ಸಮೂಹ ಈಗ ಇಳಿಮುಖವಾಗ್ತಾ ಇದೆ. ಹೀಗಾಗಿ ನಮ್ಮ ಗುರುಗಳು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಬೋಧಿಸ್ಬೇಕಂದ್ರೆ ಅಲ್ಲಿ ಮಕ್ಕಳಿರಲ್ಲ, ಮಕ್ಕಳಿದ್ರೆ ಅವರು ಓದೋಂಗಿಲ್ಲ, ಹೀಗೆ ಪರೀಕ್ಷೆ ನಡೆಯುವುದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಬೇಜಾರಿಂದ ವ್ಯಕ್ತಪಡಿಸಿದ್ದಾರೆ. ಈಗೀಗ ಈ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾಣುತ್ತೇ ಇಲ್ಲ, ವಿದ್ಯಾರ್ಥಿಗಳಾಗಿ ಉಳಿದಿರುವುದಿಲ್ಲ,
ವಿಚಾರ ಸಂಕಿರಣಗಳು ನಡೆಯುವುದಿಲ್ಲ. ಇವತ್ತು ನಮ್ಮ ಇನ್ನೊಂದು ಕವಿತೆಗೆ ನಾವು ಹೋಗ್ತಾ ಇದ್ದೀವಿ. ಚೋಮನ ಮಕ್ಕಳು ಹಾಡು. ಚೋಮನ ಮಕ್ಕಳ ಹಾಡು. ಚೋಮನ ಮಕ್ಕಳ ನಿತ್ಯದ ಬವಣೆಗೆ ಪರಿಹಾರ ಎಂಬುದೇ ಇಲ್ಲ. ಕಣ್ಣೀರಿನ ಹೊಳೆ ವಾಸ್ತವದ ಅರಿವಿಗೆ ಮುಗಿಯೆಂಬುದು ಇಲ್ಲ. ನಿಜಕ್ಕೂ ಚೋಮನ ದುಡಿ ಅಂತಕ್ಕಂಥ ಒಂದು ಪಾಠವನ್ನ, ಒಂದು ಸಿನಿಮಾವನ್ನ ನೋಡಿದಾಗ ಆ ಚೋಮನ ಒಂದು ವ್ಯವಸ್ಥೆ ಬಹಳಷ್ಟು ಚಿಂತಾಜನಕವಾಗಿರುತ್ತದೆ. ಅವನ ಆಸೆ ಕೃಷಿ ಮಾಡಬೇಕು, ಸ್ವಂತ ಜಮೀನಿನಲ್ಲೇ ತಾನೇ ಸ್ವಂತ ಆ ಭೂಮಿಯನ್ನ ಹದ ಮಾಡಿ ಉಳ್ಬೇಕನ್ನುವ ಕನಸನ್ನು ಹೊತ್ತುಕೊಂಡಿರ್ತಕ್ಕಂಥ ಚೋಮನ ಒಂದು ಕನಸನ್ನ ಇಲ್ಲಿ ಬಿತ್ತಿದ್ದಾರೆ. ನ್ಯಾಯ ನೀತಿ ಸತ್ಯದ ದುಡಿಮೆಗೆ ಹೊಟ್ಟೆ ತುಂಬಲೇ ಇಲ್ಲ. ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವಗಳೆಂಬ ಮಾತಿಗೆ ಅರ್ಥದ ಹುರುಳಿಲ್ಲ. ಜಾತಿ ಮತ ಧರ್ಮಗಳ ಮುಳ್ಳಿನ ಮಳೆಗೆ ಬಹಿಷ್ಕಾರದಿ ಮುಳ್ಳಾದವರು. ಗೌಡ ಕುಲಕರ್ಣಿ ಸಾಹುಕಾರರ ತೋಟದ ಬೆಳೆಗೆ ರಕ್ತ ಬೆವರು ಎಲುಬುಗಳ ಗೊಬ್ಬರವಾದರು. ಚೋಮ ಜೀತದಾಳಾಗಿ ಕೊನೆತನಕ್ಕೂ ತನ್ನ ಜೀವನದಲ್ಲಿ ಸೌದ. ಗೌಡರ ಮನೆಯಲ್ಲಿ ಕುಲಕರ್ಣಿಯವರ ಮನೆಯಲ್ಲಿ ಸೇವೆ ಮಾಡಿ ಜೀತದಾಳಾಗಿ ಬೆವರಿನಲ್ಲಿ ತನ್ನ ಬದುಕನ್ನು ಸಾಗಿಸಿದ ವಿನಃ ಬಹಳಷ್ಟು ಬಾರಿ ಬೇಡಿಕೊಳ್ತಾನೆ, ಒಡೆಯ ನನಗೆ ಒಂದಿಷ್ಟು ಗೇಣು ಭೂಮಿ ಕೊಡು, ನಾನು ಆ ಭೂಮಿಯನ್ನ ಸ್ವಂತ ಉಳಿಮೆ ಮಾಡುತ್ತೇನೆ, ನನ್ನ ಬಡ ಕುಟುಂಬ ಇದೆ, ನನಗೆ ಮಕ್ಕಳಿದ್ದಾರೆ ಅಂತೇಳಿ ಅಂಗಾಲಚ್ಚಿ ಬೇಡಿದರೂ ಕೂಡ ಆ ಚೋಮನ ಮನವಿಗೆ ಮೇಲ್ವರ್ಗದವರು ಸ್ಪಂದಿಸಲೇ ಇಲ್ಲ. ಅಂತಹ ಒಂದು ನೋವಿನ ಸಂದರ್ಭ ಈ ಚೋಮನ ಮಕ್ಕಳ ಹಾಡಿನಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಹಸಿರು ಗದ್ದೆಗಳಲ್ಲಿ ಕೆಸರಲ್ಲಿ ಉಸಿರಾಕಿ ಮೈಮುರಿದು ದುಡಿದವರಿಗೆಲ್ಲಿದೆ ಬೆಲೆ. ಗುಡಿಗೋಪುರ ಮಹಲು ಮಹಡಿ ಕಟ್ಟುತ್ತಾ ಬತ್ತಲಾಗಿ ಬಿದ್ದಿರುವ ಅಲೆಮಾರಿಗಳಲ್ಲಿದೆ ನೆಲೆ. ಇವತ್ತಿನ ದಿನಮಾನಗಳಲ್ಲಿ ನ್ಯಾಯಕ್ಕೆ ಬಹಳಷ್ಟು ಬೆಲೆಯಿಲ್ಲ, ಸತ್ಯಕ್ಕೆ ಇವತ್ತು. ಒಟ್ಟಾರೆಯಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ CS ಭೀಮರಾಯ್ ಸರ್ ಅವರ ಅನೇಕ ಕೃತಿಗಳು ಪ್ರಕಟಗೊಂಡಿವೆ. ಅವರು ಬಹಳ ವಿಮರ್ಶಾತ್ಮಕ ಲೇಖನಗಳನ್ನು ಬರಿತಾ ಇದ್ದಾರೆ, ಕವನ ಸಂಕಲನ ಕೂಡ ಬರೆದಿದ್ದಾರೆ. ಹೀಗೆ ಅವರ ಪ್ರತಿಯೊಂದು ಬರಹಗಳು ಇವತ್ತು ವಾಸ್ತವದ ಸಮಾಜಕ್ಕೆ ಹಿಡಿದ ಕೈ ಕನ್ನಡಿಯಾಗಿದೆ. ಹೀಗೆ ಅವರ ಬರಹಗಳು ಪ್ರತಿಯೊಬ್ಬರು ಓದಲೇಬೇಕು. ಯಾಕಂದ್ರೆ ನಮ್ಮ ಭಾಗದ ಅನೇಕ ಸಾಹಿತಿಗಳಿದ್ದಾರೆ, ಅಂತ ಸಾಹಿತಿಗಳ ಪುಸ್ತಕವನ್ನು ನಾವು ಓದೋಣ. ಈಗಾಗಲೇ ದ ರಾ ಬೇಂದ್ರೆ, ಕುವೆಂಪು ಅವರ ಪುಸ್ತಕಗಳನ್ನು ಓದಿದ್ದೇವೆ, ಚಂದ್ರಶೇಖರ್ ಕಂಬಾರವರ ಪುಸ್ತಕಗಳನ್ನು ಓದಿದ್ದೇವೆ, ಕುವೆಂಪು ಅವರ ಅನೇಕ ಕೃತಿಗಳನ್ನು ಓದಿದ್ದೇವೆ. ಜೊತೆಗೆ ನಮ್ಮ ಸಗರ ನಾಡಿನ ಒಂದಿಷ್ಟು ಕವಿಗಳನ್ನ, ಸಾಹಿತಿಗಳನ್ನ, ಅವರ ಬರೆದಂಥ ಪುಸ್ತಕಗಳನ್ನು ನಾವು ಓದುವುದಾದರೆ ಇವತ್ತಿನ ನಮ್ಮ ತಲೆಮಾರಿಗೆ ನಮ್ಮ ಭಾಗದ ಸಾಹಿತಿಗಳ ಪರಿಚಯವನ್ನು ಮಾಡಿಕೊಳ್ಳುವುದು ಜರೂರಾಗಿದೆ ಅಂತೇಳಿ ನಮ್ಮ ಪುಸ್ತಕ ಮನೆ ವತಿಯಿಂದ ನಾನು ಮಹೇಶ್ ಪತ್ತಾರ ದೋರ್ನಹಳ್ಳಿ ಈ ಒಂದು ವಿಚಾರ ಪುಸ್ತಕ ಒಂದು ಪರಿಚಯ ಮಾಡಿದ್ದೇನೆ. ಧನ್ಯವಾದಗಳು. ನಮ್ಮ ಹಳೆಯ ಆಯುಷ್ ಅವರು ಕೂಡ ಈ ಒಂದು ವಿಡಿಯೋನ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು.